MNR ನ್ಯೂಸ್ಗೆ ಸ್ವಾಗತ. ನಾನು ನಟರಾಜ್ MNR. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿರುವ ಮಿನಿ ವಿಧಾನಸೌಧದ ಕಚೇರಿ. ಇದೇನಪ್ಪ ಇದು ಮಿನಿ ವಿಧಾನಸೌಧ ಕಚೇರಿನ ತೋರಿಸ್ಬಿಟ್ಟು ಇಲ್ಲಿ ಕಸದ ಮೂಟೆಗಳನ್ನು ತೋರಿಸ್ತಾ ಇದ್ದಾರೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಹೌದು, ಇದೊಂದೇ ಅಲ್ಲ, ನಿಮಗೆ ಇನ್ನು ಮುಂದೆ ದೃಶ್ಯಗಳಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ. ಮಿನಿ ವಿಧಾನಸೌಧ ಅವ್ಯವಸ್ಥೆ ಆಗರ ಆಗಿರ್ತಕ್ಕಂಥದ್ದು, ತೆರೆದಿರುವ ಸಂಪು, ಗಲೀಜಿನಿಂದ ಕೂಡಿರುವ ಮಹಿಳೆಯರ ಶೌಚಾಲಯ, ಅವ್ಯವಸ್ಥಿತವಾಗಿ ಎಲ್ಲೆಂದರಲ್ಲಿ ಗಾಡಿಗಳನ್ನು ನಿಲ್ಲಿಸಿರ್ತಕ್ಕಂಥ ಪಾರ್ಕಿಂಗು, ಉಪನೋಂದಣಾಧಿಕಾರಿಗಳವರ ಕಚೇರಿಯು ಈ ಮಿನಿ ವಿಧಾನಸೌಧದ ಸಂಕೀರ್ಣದಲ್ಲಿಯೇ ಇದೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ರೈತರು, ಮಹಿಳೆಯರು, ಪುರುಷರು, ಸಾರ್ವಜನಿಕರು ಬಂದು ಹೋಗುತ್ತಾರೆ. ಇಲ್ಲಿ ಶೌಚಾಲಯಗಳಿಗೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಗಬ್ಬೆದ್ದು ನಾರುತ್ತಿರುವ ಶೌಚಾಲಯ. ಇನ್ನು ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ಹೆಸರಿಗೆ ಮಾತ್ರ ಇದೆ, ಆದರೆ ಉಪಯೋಗಕ್ಕೆ ಬರುತ್ತಿಲ್ಲ. ಅದಕ್ಕೆ ಬಾಗಿಲು ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಆ ಫಿಟ್ಟಿನ ಕಲ್ಲಂತೂ ಮುರಿದು ಬಿದ್ದಿದೆ. ನೋಡಿ, ದೃಶ್ಯಗಳಲ್ಲಿ ಕಾಣ್ತಾ ಇದ್ದೀರಾ ಮಹಿಳೆಯ ಶೌಚಾಲಯ ದುಸ್ಥಿತಿ. ಶೌಚಾಲಯಕ್ಕೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಕುಡಿಯುವ ನೀರಿನ ಬಗ್ಗೆ ಬಂದರೆ ಕೇಳೋಂಗೆ ಇಲ್ಲ. ಮಿನಿ ವಿಧಾನಸೌಧದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ. ಎಲ್ಲೆಂದರಲ್ಲಿ ಕುಡಿದು ಬಿದ್ದಿರುವ ಮದ್ಯದ ಖಾಲಿ ಬಾಟ್ಲಿಗಳು. ಸಂಜೆ ಆಗುತ್ತಿದ್ದಂತೆ ಇದನ್ನು ಕುಡುಕರ ಅಡ್ಡೆಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಕಾವಲುಗಾರರು ಕಾಂಪೌಂಡ್ ಸಹ ಇದ್ದರೂ ವ್ಯರ್ಥವಾಗಿದೆ. ಅರೆಬರೆ ಸುಟ್ಟು ಬಿದ್ದಿರುವ ಕಸದ ರಾಶಿ, ತಿಂಗಳು ಗಟ್ಟಲೆ ಆದರೂ ಖಾಲಿ ಮಾಡದ ಕಸ ಮತ್ತು ಮದ್ಯದ ಬಾಟ್ಲಿಗಳು. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಸಹಿತ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯವನ್ನು ತೋರ್ತಾ ಇರತಕ್ಕಂಥ ಅಧಿಕಾರಿಗಳು. ವಸತಿ ಸಚಿವರಾದ MTB ನಾಗರಾಜ್ ಅವರ ತವರು ಕ್ಷೇತ್ರ ಹೊಸಕೋಟೆಯ ಮಿನಿ ವಿಧಾನಸೌಧದ ಕತೆ ಹಿಂಗಾದರೆ ಇನ್ನು ಬೇರೆ ಗಡಿ ಬಾಗಿಲಿರ್ತಕ್ಕಂಥ ಮಿನಿ ವಿಧಾನಸೌಧಗಳ ಕಚೇರಿ ಕತೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ. ಒಟ್ಟಾರೆಯಾಗಿ ಅವ್ಯವಸ್ಥೆಗಳ ಆಗರವಾಗಿ ಮಾರ್ಪಟ್ಟಿರುವ ಮಿನಿ ವಿಧಾನಸೌಧಕ್ಕೆ ಮುಕ್ತಿ ಯಾವಾಗ ಸಿಗುತ್ತೆ ಅಂತ ನಾವು ನೀವೆಲ್ಲ ಕಾದು ನೋಡಬೇಕಿದೆ. ನಾವು ಇವತ್ತು ಏನು ನಮ್ಮ ಹೊಸಕೋಟೆ ತಾಲೂಕು ಕಚೇರಿಯ ಆವರಣದಲ್ಲಿ ಇದ್ದೀವಿ. ಇಲ್ಲಿ ಪ್ರತಿನಿತ್ಯ ನೂರಾರು ಜನ ಏನು ರೈತರು, ಏನು ಒಂದು ಸಬ್ ರಿಜಿಸ್ಟ್ರ್ ಆಫೀಸ್ ಇದೆ, ಇಲ್ಲಿ ಹಲವಾರು ಜನ ಏನು ಪ್ರತಿನಿತ್ಯ ಸುಮಾರು 1000 ಜನ ಬರ್ತಾರೆ. ಇಲ್ಲಿ ಈ ಆವರಣದಲ್ಲಿ ಒಂದು ಅಕ್ರಮ ತಾಣವಾಗಿ ಮಾರ್ಪಟ್ಟಿದೆ. ಇಲ್ಲಿ ಕುಡಿದಂಥ ಬಾಟ್ಲಿಗಳು ಇಲ್ಲಿ ಆವರಣದಲ್ಲಿ ಇರಿದೆ. ಮತ್ತು ಶೌಚಾಲಯದ ವ್ಯವಸ್ಥೆ ಇಲ್ಲ, ಇಲ್ಲೊಂದು ನೀಟ್ನೆಸ್ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಯೂ ಸಹ ಇಲ್ಲಿ ಇಲ್ಲ. ಇದ್ರ ಬಗ್ಗೆ ತಾವು ಮಾಹಿತಿ ಪಡ್ಕೊಂಡಿದ್ದೀರ. ಕೂಡಲೇ ಸಂಬಂಧಪಟ್ಟ ಏನು ತಾಲೂಕು ತಹಸೀಲ್ದಾರ್ ಅವರು ಮತ್ತು ಸಂಬಂಧಪಟ್ಟ ನಗರಸಭೆಯವರು ಕೂಡಲೇ ಕ್ರಮವಹಿಸಿ ಈ ಅಕ್ರಮ ತಾಣವಾಗಿ ಮಾರ್ಪಟ್ಟಿರುವ ತಾಲೂಕು ಆಫೀಸ್ ಕಚೇರಿಯನ್ನು ಶುದ್ಧಗೊಳಿಸಬೇಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಪ್ರತಿಯೊಬ್ಬರಿಗೂ ಗೊತ್ತಿದೆ, ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಂದರೆ ತಾಲೂಕು ಕಚೇರಿ. ಸ್ವಚ್ಛ ಭಾರತ ಅಭಿಯಾನ, ಸ್ವಚ್ಛ ಕರ್ನಾಟಕ ಅಭಿಯಾನ, ಸ್ವಚ್ಛ ಹೊಸಕೋಟೆ ಅಭಿಯಾನ ಅಂತ ಹೇಳ್ತಾ ಒಂದು ಕಾರ್ಯಾಚರಣೆ ನಡೆಸುವ ಜಾಗ ಯಾವುದು? ತಾಲೂಕು ಕಚೇರಿ ಮತ್ತು ನಗರಸಭೆ. ಆ ನಗರಸಭೆ ಪಕ್ಕದಲ್ಲಿರುವಂತಹ ತಾಲೂಕು ಕಚೇರಿಯಲ್ಲಿ ನಾವು ನೋಡೋಂಗೆ ವಿಸ್ಕಿ ಬಾಟಲ್ಸು, ಬಿಯರ್ ಬಾಟಲ್ಸು, ಕಸ, ಮತ್ತೆ ಆ ಕಸವನ್ನು ಸುಟ್ಟಿರೋಂಥದ್ದು ದ ವರ್ಸ್ಟ್ ಪಾರ್ಟ್. ಗಾರ್ಬೇಜ್ ಮೇಂಟೆನೆನ್ಸ್ ಅಂತ ಗೊತ್ತಿದೆ ಪ್ರತಿಯೊಬ್ಬರು ಕೂಡ, ಆದರೆ ಆ ಕಸವನ್ನು ಸುಟ್ಟಿರುವಂಥದ್ದು. ಸೊ ಇಂಥ ಒಂದು ಕಾರಣಗಳಿಂದ ನಮ್ಮ ತಾಲೂಕಿನ ಒಂದು ಹೆಸರು ಕೆಟ್ಟೋಗುತ್ತೆ. ನಮ್ಮ ಒಂದು ತಾಲೂಕು ಅಥವಾ ಹೊಸಕೋಟೆ ಬಹಳ ಒಂದು ನೀಚ ಒಂದು ವ್ಯವಸ್ಥೆಯಾಗಿ ಜನ ಗುರ್ತಿರ್ತಾರೆ. ನಾನು ಕೇಳುವಂಥ ಪ್ರಶ್ನೆ, ನೀವು ಆಫೀಸರ್ಸು, ಯಾರು ಗೌರ್ಮೆಂಟ್ ಅಫಿಷಿಯಲ್ಸು, ನೀವು ಇಡೀ ಹೊಸಕೋಟೆ ತಾಲೂಕು ಮೇಂಟೈನ್ ಮಾಡೋರು, ಆ ಇಡೀ ಹೊಸಕೋಟೆ ತಾಲೂಕು ಮೇಂಟೈನ್ ಮಾಡೋರು ನಿಮ್ಮ ಏರಿಯಾ ಕ್ಲೀನ್ ಮಾಡ್ಕೊಂಡಿಲ್ಲ. ಹೆಂಗ್ ಗೊತ್ತಾ? ಅದು ಇಡೀ ಊರನ್ನು ಗುಡಿಸಿ ನಿಮ್ಮ ಮನೆ ಗುಡಿಸಿರಂಗೆ. ಸೊ ದಯವಿಟ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿಮ್ಗೆ ಒಂದು ಬಿಸಿಯನ್ನು ಮುಟ್ಬೇಕು. ಇಂಥದ್ದು ಒಂದು ಕಾರಣಗಳಾಗಬಾರ್ದು ನಮ್ಮ ತಾಲೂಕು. ಅಥವಾ ಈಗ ಮಿನಿಸ್ಟರ್ ಬೇರೆ ಆಗಿದ್ದಾರೆ ನಮ್ಮ MLA ಅವರು.
ಅವರು ಕೂಡ ಅದಕ್ಕೂ ಕೂಡ ಈಗ ಹೊಸಕೋಟೆ ತಾಲೂಕು ಅಂದ್ರೆ ಇಡೀ ಪ್ರದೇಶದಲ್ಲೆಲ್ಲ ಇಡೀ ರಾಷ್ಟ್ರದಲ್ಲೇ ಗೊತ್ತಾಗಿದೆ ಈಗ. ಅದಕ್ಕಾಗಿ ದಯವಿಟ್ಟು ಇಲ್ಲಿರುವಂತಹ ಅಧಿಕಾರಿಗಳಿಗೆ ನಾನು ಬೇಡ್ಕೊಳ್ಳೋದೇನಂದ್ರೆ ನಾನು ಡಿಮ್ಯಾಂಡ್ ಮಾಡೋದೇನೆಂದ್ರೆ ದಯವಿಟ್ಟು ನಮ್ಮ ಮನೆಗಳನ್ನು ಹೊಸ ಇಡೋಣ. ನಮ್ಮ ಈ ತಾಲೂಕು ಕಚೇರಿ, ನಮ್ಮ ಈ ನಗರಸಭೆ ಪಕ್ಕದಲ್ಲಿ ಇರುವಂತಹ ಈ ಒಂದು ಆವರಣ ಒಂದು ಸ್ವಚ್ಛವಾಗಿರೋಣ. ಬರುವಂತಹ ಜನಕ್ಕೆ ಒಂದು ಪಾಸಿಟಿವ್ ಮತ್ತೆ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಕೊಡೋಣ. ಯಾಕಂದ್ರೆ ಇಲ್ಲಿ ಬರೀ ಕರ್ನಾಟಕದಿಂದಲ್ಲ, ಇಲ್ಲಿ ಇಡೀ ದೇಶದಿಂದ ಜನ ಬರ್ತಾರೆ ರಿಜಿಸ್ಟ್ರೇಷನ್ಗೆ. ಗೊತ್ತಿರಬಹುದು ನಿಮಗೆಲ್ಲ. ನಮ್ಮ ರಾಜ್ಯದ ನಮ್ಮ ಈ ಹೊಸಕೋಟೆ ಹೆಸರು ರಾಷ್ಟ್ರದಲ್ಲಿ ಹೆಂಗ ಹಾಳಾಗಬೇಕು, ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ಇಲ್ಲೊಂದು ಕ್ಲೀನಿಂಗ್ ಮಾಡಬೇಕು ಅಂತ ಕೇಳ್ಕೊಡ್ತೀನಿ. ಒಟ್ಟಾರೆಯಾಗಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಜಾಣ ಕುರುಡು ಪ್ರದರ್ಶಿಸುತ್ತಿರುವ ಅಧಿಕಾರಿಗಳು ಇದು ವಸತಿ ಸಚಿವರ ಗಮನಕ್ಕೆ ಬಂದಿದೆಯೋ ಇಲ್ಲವೋ ತಿಳಿಯಲಿಲ್ಲ. ಸಾರ್ವಜನಿಕರು ಕೇಳುವುದು ಒಂದೇ ಪ್ರಶ್ನೆ, ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಯಾವಾಗ ಎಂಬುದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೋ ಇಲ್ಲವೋ ಕಾದು ನೋಡಬೇಕಿದೆ.